ಪಿಂಚಣಿ ಹಣ ಪಡಿತಾ ಇರುವಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಜನವರಿ ತಿಂಗಳ ಪಿಂಚಣಿ ಹಣವನ್ನು ಈಗಾಗಲೇ ಜಮಾ ಮಾಡಿದ್ದಾರೆ. ಸಾಕಷ್ಟು ಜನರ ಖಾತೆಗೆ ಈಗಾಗಲೇ ಪೆನ್ಷನ್ ಹಣ ಜಮಾ ಆಗಿದೆ. ಹಾಗೆ ವಿಡಿಯೋ ನೋಡ್ತಿರೋ ನಿಮಗೆ ಹಣ ಏನಾದರೂ ಬಂದಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಜಸ್ಟ್ ಮಾತಲ್ಲಿ ಹೇಳೋದಿಲ್ಲ, ವಿತ್ ಪ್ರೂಫ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಪಿಂಚಣಿ ಹಣ ಬಂದಿದೆ, ಇನ್ನು ಯಾವ ಪಿಂಚಣಿ ಹಣ ಬರಬೇಕಾಗಿದೆ ಮತ್ತು ಅದು ಯಾವಾಗ ಬರುತ್ತೆ ಎಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋ ಆಲ್ಮೋಸ್ಟ್ ಒಂದು 20,000 ಜನ ನೋಡಿದ್ದೀರಾ. ಅದರಲ್ಲಿ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಹಾಗೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದೀನಿ, ಅಮೌಂಟ್ ಬಂದಿದೆಯೋ ಬಂದಿಲ್ವೋ. ಹಾಗೆ ಪಿಂಚಣಿ ಹಣ ಹೆಚ್ಚಳ ಆಗೋದ್ರ ಬಗ್ಗೆ ಕೂಡ ನಾನು ಅದರಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೆ. ಸುಮಾರು ಜನಕ್ಕೆ ಆ ಮಾಹಿತಿ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಯಿತು. ಹಾಗೆ ಈ ವಿಡಿಯೋದಲ್ಲಿ ಜನವರಿ ತಿಂಗಳು ಪೆನ್ಷನ್ ಅಮೌಂಟು ಯಾರ್ಯಾರಿಗೆ ಬಂದಿದೆ, ಇನ್ನು ಯಾರಿಗೆ ಬರಬೇಕು, ಯಾವಾಗ ಬರಬೇಕು ಆ ವಿಡಿಯೋದಲ್ಲಿ ಹೇಳಿದೆ. ಇನ್ನೊಂದು ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ ಅಂತ. ಅದೇ ರೀತಿಯಾಗಿ ನಿಮಗೆ ಹಣ ಜಮಾ ಆಗಿದೆ. ಆಲ್ರೆಡಿ 3 ಡೇಸ್ ಆಯಿತು ಪಿಂಚಣಿ ಹಣ ಜಮಾ ಆಗಿ. ಬಟ್ ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವ್ಯಾವ ಪಿಂಚಣಿ ಹಣ ಬಂದಿದೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವಿತ್ ಪ್ರೂಫ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ದಟ್ಸ್ ವೈ ನಾನು ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪಿಂಚಣಿ ಹಣ ಬಂದಿದೆ ಅಂತ ಹೇಳಿದ್ಮೇಲೆ ಒಂದಷ್ಟು ಪ್ರೂಫ್ಗಳನ್ನ ನಿಮಗೆ ಹಾಕಬೇಕಲ್ವಾ. ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರೂಫ್ಗಳು ನನ್ನ ಹತ್ರ ಇದೆ. ಎಲ್ಲನೂ ಕೂಡ ನಾನು ನಿಮಗೆ ಹಾಕ್ತಾ ಇದ್ದೀನಿ ನೋಡಿ. ಇನ್ನು ಯಾವ್ಯಾವ ತಿಂಗಳಿಗೆ ಯಾವ್ಯಾವ ಹಣ ಬಂದಿದೆ ಅಂತ ನೋಡೋದಾದರೆ, ಪೆನ್ಷನ್ ಹಣ ಇವತ್ತು 800 ರೂಪಾಯಿ ಜಮಾ ಆಗಿದೆ ಅಂತ ತುಮಕೂರು ಅವರು ಕಮೆಂಟ್ ಮಾಡಿದ್ದಾರೆ. ಮಂಡ್ಯದವರು ಕಮೆಂಟ್ ಮಾಡಿದ್ದಾರೆ. ಮತ್ತು ಮಧುಗಿರಿ, ತುಮಕೂರು ಮಧುಗಿರಿ ಅವರು ಕಮೆಂಟ್ ಮಾಡಿದ್ದಾರೆ. ಹಾಗೆ ಜನವರಿ 800 ರೂಪಾಯಿ ರಿಸೀವ್ಡ್ ಸರ್ ಅಂತ ಕಮೆಂಟ್ ಮಾಡಿದ್ದಾರೆ. ವಿಡೋ ಪೆನ್ಷನ್ ನಮಗೆ ರಿಸೀವ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಮಧುಗಿರಿ ಪೆನ್ಷನ್ ಅಮೌಂಟ್ ಬಂತು ಸರ್ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಮೈಸೂರಿಗೆ ಪೆನ್ಷನ್ ಅಮೌಂಟ್ ಬಂದಿದೆ. ಜೊತೆಗೆ ಮಂಡ್ಯ ಜಿಲ್ಲೆಯವ್ರಿಗೂ ಕೂಡ ಪೆನ್ಷನ್ ಅಮೌಂಟು ರಿಸೀವ್ ಆಗಿದೆ ಅಂತ ಕಮೆಂಟ್ ಬಂದಿದೆ. ಸುಮಾರು ಜಿಲ್ಲೆಗಳಿಗೆ ಈ ಸಲ ಹಣ ಬಂದಿದೆ. ನಿಮ್ಗೆ ಆಲ್ರೆಡಿ ಇದರಲ್ಲಿ ಗೊತ್ತಾಗ್ತಿದೆ ಯಾವ ಪಿಂಚಣಿ ಹಣ ಬಂದಿದೆ ಅನ್ನೋದನ್ನ ಕೂಡ ಅಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ವಿಡೋ ಪೆನ್ಷನ್ ಬಂದಿದೆಯಾ ಅಥವಾ 800 ರೂಪಾಯಿ ಬಂದಿದೆಯಾ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಪೆನ್ಷನ್ ಶಿವಮೊಗ್ಗಕ್ಕೂ ಕೂಡ ಅಮೌಂಟು ಬಂದಿದೆ ಅಂತ ಹೇಳಿದ್ದಾರೆ. ಇದು 3-4 ದಿನದ ಕಮೆಂಟು, ಬಟ್ ನಾನು ಸ್ಕ್ರೀನ್ಶಾಟ್ ತೆಗೆದಿಕ್ಕಿದೆ, ಬಟ್ ವಿಡಿಯೋ ಮಾಡಿ ಹಾಕಿರಲಿಲ್ಲ. ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಿದೆ ಯಾವ್ಯಾವ ಪೆನ್ಷನ್ ಅಂತ. ಸುಮಾರು ಪೆನ್ಷನ್ ಅಮೌಂಟು ಕೂಡ ಎಲ್ಲ ಜಿಲ್ಲೆಯವರೆಗೂ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ವಿಡಿಯೋ ನೋಡ್ತಿರೋರಿಗೆ ಕೆಲವ್ರಿಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿರೋದಿಲ್ಲ. ಮುಖ್ಯವಾಗಿ ಬೆಂಗಳೂರು ನಗರ ಆಗಿರಬಹುದು, ಗ್ರಾಮಾಂತರ, ರಾಮನಗರ ಡಿಸ್ಟಿಕ್ಕು, ಮಾಗಡಿ ತಾಲೂಕು, ಚನ್ನಪಟ್ಟಣ ತಾಲೂಕು ಈ ಕಡೆಯವರು ಕೂಡ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಪ್ರತಿಯೊಬ್ಬರ ಖಾತೆಗೂ ಕೂಡ ಪಿಂಚಣಿ ಹಣವನ್ನು ಜಮಾ ಮಾಡಿದ್ದಿಲ್ಲ. ಎಲ್ಲ ಖಾತೆಗಳಿಗೂ ಹಣ ಹಾಕಿದರೆ ಎಲ್ರಿಗೂ ಕೂಡ ಅಮೌಂಟ್ ಹೋಗಿರೋದು. ಸ್ವಲ್ಪ ಹಾಕಿ ಮತ್ತೆ 2ನೇ ಹಂತದಲ್ಲಿ ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. 2-3 ಡೇಸ್ ಬ್ಯಾಕ್ ಸ್ವಲ್ಪ ಜನಕ್ಕೆ ಹಾಕಿ, ನಿನ್ನೆ ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ, ಮತ್ತು ಇವತ್ತು ಸ್ವಲ್ಪ ಜನಕ್ಕೆ ಹಾಕಬೇಕಿತ್ತು ಆದರೆ ಹಾಕಿಲ್ಲ. ನಾಳೆ ಬಾಕಿ ಉಳಿದಂಥವರಿಗೆ ಹಣ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಇದ್ದಾರೆ. ಹಾಗೆ 100% ಎಲ್ರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ. ಇನ್ನೂ ಸಾಕಷ್ಟು ಜನಕ್ಕೆ ಪಿಂಚಣಿ ಹಣ ಬರೋದು ಬಾಕಿ ಇದೆ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ವಿಡಿಯೋ ನೋಡ್ತಿರೋ ಯಾರಿಗಾದರೂ ಪಿಂಚಣಿ ಹಣ ಜಮಾ ಆಗಿತ್ತು ಅಂದರೆ ಅಥವಾ ಇನ್ನೂ ಬಂದಿಲ್ಲ ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ತುಂಬಾ ಸಹಾಯ ಆಗುತ್ತೆ. ಅಂದರೆ ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದು ಮಾತ್ರ 100% ಇನ್ಫಾರ್ಮೇಷನು, ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಆಗಿರೋದಿಲ್ಲ. ಹಾಗೆ ಯಾರಿಗಾದರೂ ಡಬಲ್ ಪೆನ್ಷನ್ ಹಣ ಲಾಸ್ಟ್ ತಿಂಗಳದು ಪೆಂಡಿಂಗ್ ಇದ್ದು ಈ ಸಲ ಡಬಲ್ ಪಿಂಚಣಿ ಹಣ ಬಂದಿದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಅದು ಕೂಡ ಸಾಕಷ್ಟು ಸಹಾಯ ಆಗುತ್ತೆ. ಕೆಲವು ಯೂಟ್ಯೂಬ್ ಚಾನಲ್ ಹೇಳ್ತಾರೆ, ಈ ತಿಂಗಳು ಜನವರಿಯಲ್ಲಿ ಡಬಲ್ ಪಿಂಚಣಿ ಬಂತು, 1200 ಬಂತು ಅಂತ ಹೇಳ್ತಾರೆ. ಮತ್ತು ಕೆಲವರು 3,000 ರೂಪಾಯಿ ಬಂತು ಅಂತ ಹೇಳ್ತಾರೆ. ಬಟ್ ಅದು ನನಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಹಣ ಹೆಚ್ಚಿಗೆ ಆಗಿರೋದ್ರ ಬಗ್ಗೆ. ಸದ್ಯಕ್ಕೆ ಹಣ ಹೆಚ್ಚಿಗೆ ಆಗಿದೆ ಅನ್ನೋದೇ ಒಂದು ಫೇಕ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಪ್ರತಿ ತಿಂಗಳು ನಿಮಗೆ ಎಷ್ಟು ಬರ್ತಿದೆಯೋ ಅದೇ ಪಿಂಚಣಿ ಬರ್ತಿದೆಯಾ ಅಷ್ಟೇ ಬರ್ತಿದೆ ಹೊರತು 1 ರೂಪಾಯಿ ಕೂಡ ಜಾಸ್ತಿ ಆಗಿಲ್ಲ. ಫೈನಲಿ ಜನವರಿ ತಿಂಗಳದು ಹಣ ಬಿಡುಗಡೆ ಆಗಿದೆ. ಇನ್ನೂ ಸಾಕಷ್ಟು ಜನಕ್ಕೆ ಹಣ ಬರೋದು ಬಾಕಿ ಇದೆ. ಇನ್ನೊಂದು 2-3 ದಿನದಲ್ಲಿ ಎಲ್ಲರಿಗೂ ಬಾಕಿ ಇರೋ ಹಣ ಬರುತ್ತೆ. ಸಂಧ್ಯಾ ಸುರಕ್ಷಾ ಯೋಜನೆದು 1,400 ರೂಪಾಯಿ ಏನು ಅಮೌಂಟ್ ಬರ್ತಿದೆ ಅದು ಈ ತಿಂಗಳದು ಇನ್ನೂ ಕೂಡ ಜಮಾ ಆಗಿಲ್ಲ. ಹಾಗೆ ಅಂಗವಿಕಲರ ಪಿಂಚಣಿ ಹಣ ಬಂದಿದ್ದೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ನನಗೆ ಅಪ್ಡೇಟ್ ಸಿಕ್ಕಿಲ್ಲ. ನಿಮಗೆ ಯಾರಿಗಾದರೂ ಅಂಗವಿಕಲರ ಪಿಂಚಣಿ ಬಂದಿತ್ತು ಅಂದರೆ, ಸಂಧ್ಯಾ ಸುರಕ್ಷಾ ಯೋಜನೆದು ಬಂದಿತ್ತು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ವೃದ್ಧಾಪ್ಯ ವೇತನ 600 ರೂಪಾಯಿ ಬಂದಿದೆ, 800 ರೂಪಾಯಿ ಮನಸ್ವಿನಿ ಯೋಜನೆದು ಬಂದಿದೆ. ಹಾಗೆ ಬಾಕಿ ಉಳಿದಂತಹ ಯಾವ ಯೋಜನೆ ಪಿಂಚಣಿ ಹಣ ಇನ್ನೂ ಬಂದಿಲ್ಲ ನನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇನ್ನೂ ಹೇಳ್ತಾ ಇದ್ದೀನಿ, ಸುಮಾರು ಜನಕ್ಕೆ ಪಿಂಚಣಿ ಹಣ ಬಂದಿಲ್ಲ. ಎಲ್ಲನೂ ಕೂಡ ಇನ್ನು 2-3 ದಿನಗಳಲ್ಲಿ ಬಾಕಿ ಉಳಿದಿರೋಂಥ ಎಲ್ಲ ಜಿಲ್ಲೆಯವರಿಗೆ ಎಲ್ಲ ಪಿಂಚಣಿ ಹಣ, ವೃದ್ಧಾಪ್ಯ ಆಗಿರಬಹುದು, ಮನಸ್ವಿನಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆದಾಗಿರಬಹುದು, ಅಂಗವಿಕಲರ ಪಿಂಚಣಿ ಆಗಿರಬಹುದು, ವಿಧವಾ ವೇತನ ಆಗಿರಬಹುದು, ಎಲ್ಲ ರೀತಿಯ ಪಿಂಚಣಿ ಹಣ ಇನ್ನು 2-3 ದಿನಗಳಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿತ್ತೆ. 100% ಆಗುತ್ತೆ. ನನ್ನ ಇನ್ಫಾರ್ಮೇಷನ್ ಯಾವತ್ತೂ ಕೂಡ ತಪ್ಪಾಗೋದಿಲ್ಲ. ಹಾಗೆ ಯಾರಿಗಾದರೂ 1,200 ಅಥವಾ 800 + 800 ಬಾಕಿ ಉಳಿದಿರೋ ತಿಂಗಳದ್ದು ಯಾವುದಾದ್ರೂ ನನಗೆ ಪೆಂಡಿಂಗ್ ಇತ್ತು, ಈ ತಿಂಗಳಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ತುಂಬಾ ಸಹಾಯ ಆಗುತ್ತೆ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಡಬಲ್ ಪಿಂಚಣಿ ಬಂದಿದೆ ಅಂತ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ. ಅದು ನಿಜನಾ ಅಥವಾ ಸುಳ್ಳ ಅನ್ನೋದು ಕೂಡ ನಮಗೆ ಮಾಹಿತಿ ಸಿಗಬೇಕಾಗಿರೋದ್ರಿಂದ ನೀವೇ ಕಮೆಂಟ್ ಮಾಡಿ ಆನ್ಸರ್ ಮಾಡೋದ್ರ ಮುಖಾಂತರ ಅದನ್ನು ಸರಿನೋ ತಪ್ಪು ಅಂತ ತಿಳಿಸ್ಕೊಡ್ಬಹುದು. ಇದಿಷ್ಟು ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.